ಇಟಾಲಿಯನ್ ನಿಂಬೆ ಮತ್ತೆ ಸೀಡ್ಲೆಸ್ ನಿಂಬೆ ಇವೆರಡೂ ನಮ್ಮಲ್ಲಿ ಸಸಿಗಳನ್ನ ಕೊಡುವಂತ ವ್ಯವಸ್ಥೆ ಇರುತ್ತೆ. ಅಡಿಕೆಯಲ್ಲಿ ವಿವಿಧ ತಳಿ ಅಡಿಕೆ ಯಾವ ರೀತಿ ಬರುತ್ತೆ ಮತ್ತೆ ಪ್ರೊಸೆಸ್ ಯಾವ್ಯಾವ ಪ್ರೊಸೆಸ್ ಪ್ರಾಡಕ್ಟ್ಸ್ ಬರ್ತವೆ ಅಂತೇಳಿ ಅದನ್ನು ಕೂಡ ರೈತರಿಗೆ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಗೇರು ಬೀಜದಲ್ಲಿ ಗೋಲ್ಡ್ ಕಲರ್ ಸೈಜು ಶೇಪ್ ಇದರಲ್ಲಿ ಅವರು ಕ್ವಾಲಿಟಿನ ಮಾಡ್ತಾರೆ. ಸೊ ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ. ನೀವು ಇವತ್ತು ಮದುವೆ ಫಂಕ್ಷನ್ಸ್ ಎಲ್ಲ ನೋಡಿದ್ರೆ ಸಾಕಷ್ಟು ಸ್ವೀಟ್ ಮಾಡೋದಕ್ಕೆ ನುಚ್ಚು ಬೇಕು. ಅವ್ರ ನುಚ್ಚು ಕೂಡ ಡಿಮ್ಯಾಂಡ್ ಇದೆ. ಸುಮಾರು 600 ರೂಪಾಯಿಂದ ಶುರು ಮಾಡಿ 1800 ರೂಪಾಯಿವರೆಗೂ ಕೆಜಿಗಿದೆ. ಈ ತಳಿಗಳು ಅದರದೇ ಆದಂತ ಶೆಲ್ಲಿಂಗ್ ಪರ್ಸೆಂಟೇಜ್ ಮತ್ತೆ ಡ್ರೈ ಪರ್ಸೆಂಟೇಜ್ ಅಲ್ಲಿ ಗೋಡಂಬಿ ತಳಿಗಳು ಕೂಡ ಇದಾವೆ. ಉಳ್ಳಾಲ ಅಂತ ಉಳ್ಳಾಲ್ 1 ರಿಂದ 4 ವರೆಗೂ ಇದಾವೆ. ವೆಂಗುರ್ಲ 4 ಮತ್ತೆ 7 ಇದೆ. ಇವತ್ತು ತುಂಬಾ ಪ್ರಚಲಿತವಾಗಿ ವೆಂಗುರ್ಲ ತಳಿಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ್ಯಾದ್ರಿ ಜೇನುತುಪ್ಪ ಅಂತ ಮಾರಾಟನು ಮಾಡ್ತಾ ಇದೀವಿ. ರೈತರಿಗೆ ತರಬೇತಿನೂ ಕೊಡ್ತಿದೀವಿ. ರೈತರ ಹತ್ರ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿದ್ವಿ. ಸೊ ಕಾಳು ಮೆಣಸಲ್ಲಿ ಇವತ್ತು ಸೊರಗು ರೋಗ ಜಾಸ್ತಿ ಇದೆ. ಸೊ ಸೊರಗು ರೋಗಕ್ಕೆ ಅಂತೇಳಿ ಜೀವಾಣುಗಳನ್ನ ಪ್ರಮೋಟ್ ಮಾಡ್ತಿದೀವಿ. ಅದರಲ್ಲಿ ಜೀವಾಣುಗಳು ಇದಾವೆ ಇಲ್ಲಿ. ಸೊ ಅದರದೇ ಆದಂತ ಜೀವಾಣುಗಳನ್ನ ನಾವಿಲ್ಲಿ ಮಾಡ್ತಿದೀವಿ. ಬಹಳ ಮುಖ್ಯವಾಗಿ PCPR 1 ಮತ್ತೆ 2 ಅಂತೇಳಿ ಇದು ನಾವು ಕೇರಳ ವಿಶ್ವವಿದ್ಯಾಲಯದಿಂದ ತರಿಸಿ ರೈತರಿಗೆ ಮಾಹಿತಿ ಕೊಡ್ತಿದೀವಿ. ರೋಗ ಬರ್ದಂತ ತಡೆಯೋದಕ್ಕೆ ಸೂಡೋಮೋನಾಸ್ ನ ಬಳಕೆ ಮಾಡೋದಕ್ಕೆ ರೈತರಿಗೆ ಕೊಡ್ತಿದೀವಿ. ಮತ್ತೆ ತಳಿಗಳು ಕೂಡ ಪ್ರಮೋಟ್ ಮಾಡ್ತಿದೀವಿ. ಸೊರಗು ರೋಗ ನಿರೋಧಕ ಶಕ್ತಿ ಇರೋ ತಳಿಗಳು ಕೂಡ ISR ಶಕ್ತಿ ಅಂತ ಮತ್ತೆ ದೇವಂ ಅಂತ ಈ ರೀತಿ ತಳಿಗಳನ್ನ ರೈತರಿಗೆ ಸ್ವಲ್ಪ ಸಸ್ಯಾಭಿವೃದ್ಧಿನೂ ಮಾಡ್ಕೊಡ್ತಿದೀವಿ. ಜೊತೆಗೆ ಅದ್ರ ಬಗ್ಗೆ ಮಾಹಿತಿನೂ ರೈತರಿಗೆ ಒದಗಿಸ್ತಾ ಇದ್ದೀವಿ. ರೋಡ್ ಸೈಡ್ ಎಲ್ಲ ಹಾಕಿ ಬೆಂಕಿ ಇಟ್ಟು ವೇಸ್ಟ್ ಮಾಡ್ತಾರೆ. ಸುಮಾರು ಸತಿ ರೋಡ್ ಮೇಲೆ ಬಿದ್ದು ಆಕ್ಸಿಡೆಂಟ್ ಆಗಿದಾವೆ. ಸೊ ಇದು ಒಳ್ಳೆ ಗೊಬ್ಬರ. ಇದರಿಂದ ಕರಗೋದು 1-2 ವರ್ಷ ತಾಣುತ್ತೆ. ಸೊ ಹಂಗಾಗಿ ರೈತರಿಗೆ ಫೈಬರ್ ಕರಗಿದ್ರೆ ಬೇಗ ಗೊಬ್ಬರ ಆಗುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಇವತ್ತು ಅಡಿಕೆ ಸಿಪ್ಪೆ ಕರಗಿಸುವಂತ ಜೀವಾಣುನೇ ಇವತ್ತು ಕೊಡ್ತಿದೀವಿ. ಕಾಂಪೋಸ್ಟ್ ಕಲ್ಚರ್ ಅಂತೇಳಿ ನಮ್ಮಲ್ಲಿ ಕೊಡ್ತಾ ಇದೀವಿ. 6 ತಿಂಗಳಲ್ಲಿ ನಿಮ್ಗೆ ಉಡಿ ಅಂತ ಒಳ್ಳೆ ಪೊಟ್ಯಾಶ್ ರಿಚ್ ಇರುವಂತ ಗೊಬ್ಬರ. ಆಕ್ಚುಲಿ ನಾವು ರೈತರಿಗೆ ಪೊಟ್ಯಾಶ್ ಗೊಬ್ಬರ ಕೊಡಿ ಅಂತೀವಿ. ಆ ಪೊಟ್ಯಾಶ್ ರಿಚ್ ಇರೋ ಗೊಬ್ಬರ ಅಂದ್ರೆ ಅಡಿಕೆ ಸಿಪ್ಪೆ. ಅದನ್ನ ಬಳಕೆ ಮಾಡ್ಕೋಬಹುದು. ಉಡುಪಿ ಮಂಗಳೂರು ಭಾಗದಲ್ಲಿ ನಮ್ದು ಉಡುಪಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ಹೆಚ್ಚಾಗಿ ಸಂಶೋಧನೆ ನಡೆಯೋದು ಗೇರು ಬೆಳೆ ತಳಿಗಳು ಕೂಡ ನಮ್ಮಲ್ಲಿ ಸಸಿಗಳು ಕೊಡ್ತೀವಿ. ಮಟ್ಟುಗುಳ್ಳ ಮತ್ತೆ ಉಡುಪಿ ಅದು ಹಾಲು ಬೆಂಡೆ ಇವೆರಡನ್ನು ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಬೀಜ ಕೊಡುವಂತ ವ್ಯವಸ್ಥೆ ನಮ್ಮ ಉಡುಪಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಅಲ್ಲಿ ರೈತರು ನೀವು ಅದನ್ನ ಒಳ್ಳೆ ಕ್ವಾಲಿಟಿ ಬೀಜಗಳನ್ನ ತಗೋಬಹುದು. ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಅಂತ ಬಂದ್ರೆ ಅಡಿಕೆಯಲ್ಲಿ ಸಾಕಷ್ಟು ತಳಿಗಳು ಬಂದಿದಾವೆ. ಕಾಳು ಮೆಣಸು ತಳಿಗಳಲ್ಲಿ ನಮ್ಮಲ್ಲಿ ಸಸ್ಯಾಭಿವೃದ್ಧಿ ಮಾಡಿ ಕೊಡ್ತೀವಿ. ಜಾಯಿಕಾಯಿ ಆದಂತ ಕೇರಳಶ್ರೀ ಅನ್ನೋ ವೆರೈಟಿನ ನಮ್ಮಲ್ಲಿ ಸಸ್ಯಗಳನ್ನ ಕೊಡ್ತಿದೀವಿ. ಅದ್ರ ಜೊತೆಗೆ ಕೋಕೋ ಬೆಳೆ ಇದೆ. ಅದನ್ನ CPCRA ವಿಟ್ಲ ಅವ್ರ ಕಡೆಯಿಂದ ನಾವು ತಂದು ಸಸ್ಯಾಭಿವೃದ್ಧಿ ಮಾಡಿ ಸಸ್ಯಗಳನ್ನ ಕೊಡ್ತಾ ಇದೀವಿ. ಏಲಕ್ಕಿ ಮತ್ತೆ ಕಾಫಿ ಕೂಡ ರೈತರ ಆಸಕ್ತಿ ತೋರಿಸ್ತಿರೋದ್ರಿಂದ ಅದನ್ನು ಕೂಡ ನಾವು ಸಸ್ಯಾಭಿವೃದ್ಧಿ ಮಾಡಿ ರೈತರಿಗೆ ಕೊಡ್ತಾ ಇದೀವಿ. ಹಿರಿಯೂರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಅಲ್ಲಿ ಸಾಕಷ್ಟು ಸಿರಿಧಾನ್ಯಗಳನ್ನ ಬೀಜೋತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾರೆ. ಅದ್ರ ಜೊತೆಗೆ ಒಣ ಬೇಸಾಯದಲ್ಲಿ ಬರುವಂತ ಹಣ್ಣಿನ ಬೆಳೆ ಆದಂತ ದಾಳಿಂಬೆ, ಸೀತಾಫಲ ಈ ರೀತಿ ಸಸಿಗಳನ್ನ ಅಲ್ಲಿ ಅಭಿವೃದ್ಧಿ ಪಡಿಸಿ ತಳಿಗಳನ್ನ ಸಸಿಗಳನ್ನ ರೈತರಿಗೆ ಒದಗಿಸುವಂತ ವ್ಯವಸ್ಥೆ ನಮ್ಮ ಹಿರಿಯೂರು ಬಬ್ಬೂರ್ ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಮೂಡಿಗೆರೆಯಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಅಲ್ಲಿ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆ ನಮ್ದು. ಸೊ ಏಲಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಮೂಡಿಗೆರೆ 1 ಮತ್ತೆ 3 ಅಂತ ತಳಿಗಳನ್ನ ನಮ್ಮಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ರೈತರದ ತಳಿ ಆದಂತ ನೆಲ್ಯಾನಿ ಗ್ರೀನ್ ಗೋಲ್ಡ್ ಅಂತ ತಳಿನೂ ಇದೆ. ಅದನ್ನು ರೈತರಿಗೆ ಕೊಡ್ತೀವಿ. ಕಾಳು ಮೆಣಸು ಸುಮಾರು 1.5 ಲಕ್ಷ ಸಸಿನ ಅಭಿವೃದ್ಧಿ ಮಾಡಿ ಪ್ರತಿ ವರ್ಷ ರೈತರಿಗೆ ಕೊಡ್ತಾರೆ. ಕಾಫಿ ತಳಿಗಳನ್ನ ಕೂಡ ಕಾಫಿ ಸಂಶೋಧನಾ ಕೇಂದ್ರ CCRA ಬಾಳೆಹೊನ್ನೂರು ಏನಿದೆ ಅವರ ಸಹಯೋಗದಲ್ಲಿ ನಾವು ನಮ್ಮಲ್ಲಿ ಸಸ್ಯಾಭಿವೃದ್ಧಿ ಮಾಡಿ ಕಾಫಿ ತಳಿಗಳಾದಂತ ರೋಬಸ್ಟಾ ಆಗಿರ್ಬೋದು ಮತ್ತೆ ಅರಾಬಿಕಾ ಈ 2 ತಳಿಗಳ ಕಾಫಿ ಸಸಿಗಳು ಕೂಡ ನಮ್ಮಲ್ಲಿ ಮೂಡಿಗೆರೆ ಭಾಗದಲ್ಲಿ ಕೊಡುವಂತ ಲಭ್ಯತೆ ಇದೆ. ಸೊ ಇದನ್ನ ರೈತರು ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದ ತಾಯಿ ಗಿಡಗಳನ್ನ ತಗೊಂಡು ತೋಟಗಾರಿಕೆ ಬೆಳೆಗಳನ್ನ ಮಾಡಬೇಕಾಗಿ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗಿರೀಶ್ ಅಂತ ಹೇಳಿ. ನಾವು ಇವತ್ತು ಧಾರವಾಡ ಕೃಷಿ ಮೇಳದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಪರವಾಗಿ ನಾವು ಒಂದು ಕೊಡುಗೆಯನ್ನ ಹಾಕಿದ್ದೀವಿ. ಬೂದುಗುಂಬಳ ಆಗಿರ್ಬೋದು, ಹಾಲು ಬೆಂಡೆ, ಸಾಂಬಾರ್ ಸೌತೆ, ಬೆನಗಲ್ ಬದನೆ ಅಂತೇಳಿ, ಸೀತಾಫಲದಲ್ಲಿ ಪಾಲ್ನಾದಾರು ಮತ್ತೆ ಅರ್ಕ ಸಹನ ಅಂತ, ಎರಳಿಕಾಯಿ, ಮಾಡಲ್ಕಾಯಿ, ಜಾಯಿಕಾಯಿ ಮತ್ತೆ ಇಟಾಲಿಯನ್ ನಿಂಬೆ ಮತ್ತೆ ಸೀಡ್ಲೆಸ್ ನಿಂಬೆ ಇವೆರಡೂ ನಮ್ಮಲ್ಲಿ ಸಸಿಗಳನ್ನ ಕೊಡುವಂತ ವ್ಯವಸ್ಥೆ ಇರುತ್ತೆ. ಮಂತುವರೆದು ಸುವರ್ಣಗಡ್ಡೆ ಕೋಸ್ಟಲ್ ಅಲ್ಲಿ ಬೆಳೆಯುವಂತ ಮತ್ತೆ ಅಡಿಕೆಯಲ್ಲಿ ವಿವಿಧ ತಳಿ ಅಡಿಕೆ ಯಾವ ರೀತಿ ಬರುತ್ತೆ ಮತ್ತೆ ಪ್ರೊಸೆಸ್ ಯಾವ್ಯಾವ ಪ್ರೊಸೆಸ್ ಪ್ರಾಡಕ್ಟ್ಸ್ ಬರ್ತವೆ ಅಂತೇಳಿ ಅದನ್ನು ಕೂಡ ರೈತರಿಗೆ ಮಾಡಿಕೊಳ್ಳುವಂತ ವ್ಯವಸ್ಥೆ ಮಾಡಿದೀವಿ. ಮತ್ತೆ ಗೇರು ಬೀಜದಲ್ಲಿ ಸಂಸ್ಕರಣೆ ಕ್ವಾಲಿಟಿ ಏನು
ಈ ನೀವೇನ್ ಲೇಬಲ್ ನೋಡ್ತಾರೆ ಇದೆಲ್ಲ ಕ್ವಾಲಿಟಿಯಲ್ಲಿ ಗ್ರೇಡ್ ಮಾಡಿ ಕೊಡುವಂಥದ್ದು. ಏನ್ ಸರ್ ಕ್ವಾಲಿಟಿ ಅದು ವೇರಿಯೇಷನ್? ಸರ್ ಜನರಲ್ ಆಗಿ ಇದು ಮಾರ್ಕೆಟ್ ಅಲ್ಲಿ ಬೋಲ್ಡ್ ಸೀಡ್ಸ್ ಅಲ್ಲಿ ನೀವು ನೋಡಿದ್ರೆ ಬೋಲ್ಡ್ ಕಲರ್ ಸೈಜು ಶೇಪ್ ಇದರಲ್ಲಿ ಅವರು ಕ್ವಾಲಿಟಿನ ಮಾಡ್ತಾರೆ. ಸೊ ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಎಲ್ಲದಕ್ಕೂ ಡಿಮ್ಯಾಂಡ್ ಇದೆ, ಯಾವ್ದಕ್ಕೂ ಡಿಮ್ಯಾಂಡ್ ಇಲ್ಲ ಅಂತಲ್ಲ. ಇವನ್ ಈ ನುಚ್ಚು ಕೂಡ ಡಿಮ್ಯಾಂಡ್ ಇದೆ. ನೀವು ಇವತ್ತು ಮದುವೆ ಫಂಕ್ಷನ್ಸ್ ಎಲ್ಲ ನೋಡಿದ್ರೆ ಸಾಕಷ್ಟು ಸ್ವೀಟ್ ಮಾಡೋದಕ್ಕೆ ನುಚ್ಚು ಬೇಕು, ಅವ್ರ ನುಚ್ಚು ಕೂಡ ಡಿಮ್ಯಾಂಡ್ ಇದೆ. ಬಟ್ ಎಲ್ಲದಕ್ಕೂ ಗ್ರೇಡ್ ಮಾಡಿ ಯಾವುದೇ ಒಂದು ವೇಸ್ಟ್ ಇಲ್ಲ, ಎಲ್ಲಾನು ಇವತ್ತು ಬಳಕೆ ಮಾಡ್ಕೊಂಡು ಅದರದೇ ಆದಂತ ಮಾರ್ಕೆಟ್ ಬೆಲೆ ಇದಾವೆ. ಸುಮಾರು 600 ರೂಪಾಯಿಂದ ಶುರು ಮಾಡಿ 1800 ರೂಪಾಯಿವರೆಗೂ ಕೆಜಿಗಿದೆ. ಸೊ ಕ್ವಾಲಿಟಿ ಮೇಲೆ ಎಕ್ಸ್ಪೋರ್ಟ್ ಕ್ವಾಲಿಟಿಗಳು ಬರ್ತವೆ. ಹಂಗಾಗಿ ಉತ್ತಮವಾದ ತಳಿಗಳು ಕೂಡ ಇದಾವೆ ಗೋಡಂಬಿಯಲ್ಲಿ. ಈ ತಳಿಗಳು ಅದರದೇ ಆದಂತ ಶೆಲ್ಲಿಂಗ್ ಪರ್ಸೆಂಟೇಜ್ ಮತ್ತೆ ಡ್ರೈ ಪರ್ಸೆಂಟೇಜ್ ಅಲ್ಲಿ ಗೋಡಂಬಿ ತಳಿಗಳು ಕೂಡ ಇದಾವೆ. ಉಳ್ಳಾಲ ಅಂತ ಉಳ್ಳಾಲ್ 1 ರಿಂದ 4 ವರೆಗೂ ಇದಾವೆ. ವೆಂಗುರ್ಲ 4 ಮತ್ತೆ 7 ಇದೆ. ಇವತ್ತು ತುಂಬಾ ಪ್ರಚಲಿತವಾಗಿ ವೆಂಗುರ್ಲ ತಳಿಗಳನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಬೋಲ್ಡ್ ಸೀಡ್ ನೀವು ನೋಡ್ಬೋದು, ಇವೆಲ್ಲ ಬೋಲ್ಡ್ ಸೀಡ್ಸ್. ವೆಂಗುರ್ಲ 4, 7 ಬೋಲ್ಡ್ ಸೀಡ್ಸ್ ಇದೆ. ಮತ್ತೆ ಇನ್ನೊಂದ್ ಕಡೆ ಜೇನು ಕೃಷಿನೂ ಮಾಡಿ ಸಂಸ್ಕರಣೆ ಮಾಡಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಹ್ಯಾದ್ರಿ ಜೇನುತುಪ್ಪ ಅಂತ ಮಾರಾಟನೂ ಮಾಡ್ತಾ ಇದೀವಿ. ರೈತರಿಗೆ ತರಬೇತಿನೂ ಕೊಡ್ತಿದೀವಿ, ರೈತ ಹತ್ರ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಿದ್ವಿ. ಸೊ ಇದಿಷ್ಟು ನಮ್ಮ ವಿಶ್ವವಿದ್ಯಾಲಯ ತಾಂತ್ರಿಕತೆಗಳಾಗಿದೆ. ಸರ್ ಈಗ ನೀವು ಸಸ್ಯ ಸಂರಕ್ಷಣೆ ತಜ್ಞರು, ಹೌದು ಸೊ ನಿಮ್ ಕಡೆ ಸಾಂಬಾರ್ ಬೆಳೆಗಳಲ್ಲಿ ಏನು ಮುಖ್ಯವಾಗಿ ಕಾಡ್ತಾ ಇರೋಂಥದ್ದು ಮಣ್ಣಿನ ಒಂದು ವಾತಾವರಣಕ್ಕೆ? ಸಾಂಬಾರ್ ಬೆಳೆ ಅಂತ ಬಂದ್ರೆ ಬಹಳ ಮುಖ್ಯವಾಗಿ ಅವೆಲ್ಲ ಮಲೆನಾಡಲ್ಲಿ ಇರುವಂತ ಬೆಳೆಗಳು. ಅದ್ರಲ್ಲಿ ಬಹಳ ಮುಖ್ಯವಾಗಿ ಕಾಳುಮೆಣಸು ಜಾಸ್ತಿ. ಸೊ ಕಾಳುಮೆಣಸಲ್ಲಿ ಇವತ್ತು ಸೊರಗು ರೋಗ ಜಾಸ್ತಿ ಇದೆ. ಸೊ ಸೊರಗು ರೋಗಕ್ಕೆ ಅಂತೇಳಿ ಜೀವಾಣುಗಳನ್ನ ಪ್ರಮೋಟ್ ಮಾಡ್ತಿದೀವಿ. ಅದ್ರಲ್ಲಿ ಜೀವಾಣುಗಳು ಇದಾವೆ ಇಲ್ಲಿ. ಸೊ ಅದರದೇ ಆದಂತ ಜೀವಾಣುಗಳನ್ನ ನಾವಿಲ್ಲಿ ಮಾಡ್ತಿದೀವಿ. ಬಹಳ ಮುಖ್ಯವಾಗಿ PGPR 1 ಮತ್ತೆ 2 ಅಂತೇಳಿ ಇದು ನಾವು ಕೇರಳ ವಿಶ್ವವಿದ್ಯಾಲಯದಿಂದ ತರಿಸಿ ರೈತರಿಗೆ ಮಾಹಿತಿ ಕೊಡ್ತಿದೀವಿ. ಸೊ ಇದು PGPR ಕನ್ಸಾರ್ಷಿಯ ಅಂತೇಳಿ. ಇನ್ನು ಉಳಿದಂತ ಸೂಡೋಮೋನಾಸ್ ರೋಗ ಬರ್ದಂತ ತಡೆಯೋದಕ್ಕೆ ಸೂಡೋಮೋನಾಸ್ ನ ಬಳಕೆ ಮಾಡೋದಕ್ಕೆ ರೈತರಿಗೆ ಕೊಡ್ತಿದೀವಿ. ಸೊ ಇದನ್ನ ಪ್ರಾರಂಭದಲ್ಲೇ ಮಣ್ಣಿನ ಲಕ್ಷಣನ ಅಥವಾ ರೋಗ ಬರೋ ಜೀವಾಣುಗಳು ಕಡಿಮೆ ಮಾಡೋದಕ್ಕೋಸ್ಕರ ಈ ಜೀವಾಣುಗಳನ್ನ ಪ್ರಮೋಟ್ ಮಾಡ್ತಿದೀವಿ. ಇದ್ರ ಹೊರತುಪಡಿಸಿ ಶಿಲೀಂಧ್ರನಾಶಕಗಳು, ಯಾಕಂದ್ರೆ ಇವತ್ತು ಶಿಲೀಂಧ್ರನಾಶಕಗಳು ಬೇಕಾಗ್ತವೆ. ಸೂಕ್ತವಾಗಿರುವಂತ ಶಿಲೀಂಧ್ರನಾಶಕಗಳನ್ನ ರೈತರಿಗೆ ತರಬೇತಿ ಮುಖಾಂತರ ಅಥವಾ ಪ್ರಾತ್ಯಕ್ಷಿಕೆ ಮುಖಾಂತರ ಅವ್ರ ತೋಟಗಳಲ್ಲೇ ಮಾಡಿಸ್ಕೊಡ್ತಾ ಇದ್ದೀವಿ. ಮತ್ತೆ ತಳಿಗಳು ಕೂಡ ಪ್ರಮೋಟ್ ಮಾಡ್ತಿದ್ವಿ. ಸೊರಗು ರೋಗ ನಿರೋಧಕ ಶಕ್ತಿ ಇರೋ ತಳಿಗಳು ಕೂಡ IASR ಶಕ್ತಿ ಅಂತ ಮತ್ತೆ ದೇವಂ ಅಂತ ಈ ರೀತಿ ತಳಿಗಳನ್ನ ರೈತರಿಗೆ ಸ್ವಲ್ಪ ಸಸ್ಯಾಭಿವೃದ್ಧಿನೂ ಮಾಡ್ಕೊಡ್ತಿದ್ವಿ. ಜೊತೆಗೆ ಅದ್ರ ಬಗ್ಗೆ ಮಾಹಿತಿನೂ ರೈತರಿಗೆ ಒದಗಿಸ್ತಾ ಇದ್ವಿ. ಅಡಿಕೆ ಸಿಪ್ಪೆ ಕಾಂಪೋಸ್ಟ್, ಅಡಿಕೆ ಸಿಪ್ಪೆ ಕಾಂಪೋಸ್ಟ್. ಆಕ್ಚುಲಿ ಅಡಿಕೆ ಸಿಪ್ಪೆ ನೀವು ಕೇಳಿರ್ತೀರಾ, ರೋಡ್ ಸೈಡ್ ಎಲ್ಲ ಹಾಕಿ ಬೆಂಕಿ ಇಟ್ಟು ವೇಸ್ಟ್ ಮಾಡ್ತಾರೆ. ಸುಮಾರು ಸತಿ ರೋಡ್ ಮೇಲೆ ಬಿದ್ದು ಆಕ್ಸಿಡೆಂಟ್ ಆಗಿದಾವೆ. ಸೊ ಇದು ಒಳ್ಳೆ ಗೊಬ್ಬರ. ಆಕ್ಚುಲಿ ನಮ್ಮನ್ನ ನಾವು ಬಳಕೆ ಮಾಡಲ್ಲ. ಹಂಗಾಗಿ ಅಡಿಕೆ ಸಿಪ್ಪೆ ಕರ್ಗಕ್ ಕಾರಣ ಏನಂದ್ರೆ ಇದ್ರಲ್ಲಿ ನಾರಿನಂಶ ಜಾಸ್ತಿ, ಫೈಬರ್ ಇರೋದ್ರಿಂದ ಕರ್ಗೋದು 1-2 ವರ್ಷ ಕಾಣುತ್ತೆ. ಸೊ ಹಂಗಾಗಿ ರೈತರಿಗೆ ಫೈಬರ್ ಕರಗಿದ್ರೆ ಬೇಗ ಗೊಬ್ಬರ ಆಗತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಇವತ್ತು ಅಡಿಕೆ ಸಿಪ್ಪೆ ಕರಗಿಸುವಂತ ಜೀವಾಣುನೇ ಇವತ್ತು ಕೊಡ್ತಿದೀವಿ. ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳಿ ನಮ್ಮಲ್ಲಿ ಕೊಡ್ತಾ ಇದೀವಿ. ಈ ಕಲ್ಚರ್ ಬಳಕೆ ಮಾಡೋದ್ರಿಂದ ನಿಮ್ಗೆ 6 ತಿಂಗಳಲ್ಲಿ ಏನ್ ಸಿಪ್ಪೆ ಇರ್ತದೆ ಅದು ನಿಮ್ಗೆ ಗೊಬ್ಬರ ಆಗತ್ತೆ, ಫೈನ್ ಗೊಬ್ಬರ ಆಗತ್ತೆ. 6 ತಿಂಗಳಲ್ಲಿ ನಿಮ್ಗೆ ಏನ್ ನೋಡ್ತಿದ್ದೀರಾ ಸರಿ, 6 ತಿಂಗಳಲ್ಲಿ ನಿಮ್ಗೆ ಉಡಿ ಅಂತ ಒಳ್ಳೆ ಪೊಟ್ಯಾಶ್ ರಿಚ್ ಇರುವಂತ ಗೊಬ್ಬರ. ಆಕ್ಚುಲಿ ನಾವು ರೈತರಿಗೆ ಪೊಟ್ಯಾಶ್ ಗೊಬ್ಬರ ಕೊಡಿ ಅಂತೀವಿ. ಆ ಪೊಟ್ಯಾಶ್ ರಿಚ್ ಇರೋ ಗೊಬ್ಬರ ಅಂದ್ರೆ ಅಡಿಕೆ ಸಿಪ್ಪೆ. ಅದನ್ನ ಬಳಕೆ ಮಾಡ್ಕೋಬಹುದು. ಒಂದು ಕಾಂಪೋಸ್ಟಿಂಗ್ ಮಾಡ್ಕೋಬೇಕು. ಕಾಂಪೋಸ್ಟ್ ಆದ್ರೆ ಬೇಗ ಆಗತ್ತೆ. ಜೀವಾಣುನ ಬಳಕೆ ಮಾಡಿ. ವರ್ಮ್ಸ್ ಬಿಟ್ಟು ಮಾಡ್ಬೋದಾ ನಾವು? ಪಾರ್ಷಿಯಲ್ ಡಿಕಂಪೋಸ್ ಆದ್ಮೇಲೆ ವರ್ಮ್ಸ್ ಬಿಡ್ತೇವೆ ಸರ್. ಸ್ಟಾರ್ಟಿಂಗ್ ಅಲ್ಲೇ ವರ್ಮ್ಸ್ ಇದನ್ನ ತಿನ್ನಲ್ಲ, ಯಾಕಂದ್ರೆ ನಾರ್ ಇರೋದ್ರಿಂದ ಫೈಬರ್ ಇರೋದ್ರಿಂದ ವರ್ಮ್ಸ್ ಎರೆಹುಳ ತಿನ್ನೋದಿಲ್ಲ. ಸೊ ಎರೆಹುಳ ತಿನ್ಬೇಕು ಅಂದ್ರೆ ಪಾರ್ಷಿಯಲ್ ಡಿಕಂಪೋಸ್ ಆಗಬೇಕು. ಮಿನಿಮಮ್ 2 to 3 ಮಂತ್ಸ್ ನಾವು ಜೀವಾಣು ಕೊಟ್ಟು ಈ ರೀತಿ ಪಾರ್ಷಿಯಲ್ ಡಿಕಂಪೋಸ್ ಮಾಡ್ಬೇಕು. ಪಾರ್ಷಿಯಲ್ ಡಿಕಂಪೋಸ್ ಆದಾಗ ಈ ಟೈಮಲ್ಲಿ ನೀವು ಬೇಕಂದ್ರೆ ಎರೆಹುಳನ ಬಿಡ್ಬೋದು. ನಂತರ ನೀವು ವರ್ಮಿ ಕಾಂಪೋಸ್ಟ್ ಅಂತಾನೆ ರೈತರಿಗೆ ಮಾರಾಟ ಮಾಡ್ಕೋಬಹುದು. ಮುಖ್ಯವಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮ್ಮಲ್ಲಿ ರೈತರಿಗೆ ತರಬೇತಿ ಜೊತೆಗೆ ತಾಯಿ ಗಿಡಗಳು ಅಥವಾ ಕ್ವಾಲಿಟಿ ಸಸ್ಯಗಳನ್ನ ಕೊಡುವಂತದನ್ನ ನಾವು ಮಾಡ್ತೀವಿ. ಸೊ ಅದ್ರಲ್ಲಿ ಬಹಳ ಮುಖ್ಯವಾಗಿ ನಮ್ದು 4 ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಅದ್ರಲ್ಲಿ ಒಂದು ಅಂತ ನೋಡೋದಾದ್ರೆ ಉಡುಪಿ ಮಂಗಳೂರು ಭಾಗದಲ್ಲಿ ನಮ್ದು ಉಡುಪಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ಹೆಚ್ಚಾಗಿ ಸಂಶೋಧನೆ ನಡೆಯೋದು ಗೇರು ಬೆಳೆ ತಳಿಗಳು ಕೂಡ ನಮ್ಮಲ್ಲಿ ಸಸ್ಯಗಳು ಕೊಡ್ತೀವಿ. ಮಟ್ಟುಗುಳ್ಳ ಮತ್ತೆ ಉಡುಪಿ ಅದು ಹಾಲು ಬೆಂಡೆ ಇವೆರಡನ್ನು ನಾವು ಬೀಜೋತ್ಪಾದನೆ ಮಾಡಿ ರೈತರಿಗೆ ಬೀಜ ಕೊಡುವಂತ ವ್ಯವಸ್ಥೆ ನಮ್ಮ ಉಡುಪಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದೆ. ಅಲ್ಲಿ ರೈತರು ನೀವು ಅದನ್ನ ಒಳ್ಳೆ ಕ್ವಾಲಿಟಿ ಬೀಜಗಳನ್ನ ತಗೋಬಹುದು. ಇನ್ನು ಮುಂದುವರೆದು ನಮ್ಮ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಅಂತ ಬಂದ್ರೆ ನಮ್ದು ಪ್ರಮುಖವಾಗಿರೋ ಬೆಳೆ ಅಂದ್ರೆ ಅಡಿಕೆ. ಸೊ ಇವತ್ತು ಅಡಿಕೆಯಲ್ಲಿ ಸಾಕಷ್ಟು ತಳಿಗಳು ಬಂದಿದಾವೆ. ಅದ್ರ ಜೊತೆಗೆ ನಾವು ಉಪ ಬೆಳೆಗಳನ್ನ ರೈತರಿಗೆ ಜಾಸ್ತಿ ಪ್ರಮೋಟ್ ಮಾಡ್ತಿದ್ದೀವಿ. ಆ ಉಪ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವು ಕಾಳುಮೆಣಸು ಇವತ್ತು. ಸೊ ಕಾಳುಮೆಣಸು ತಳಿಗಳಲ್ಲಿ ನಮ್ಮಲ್ಲಿ ಸಸ್ಯಾಭಿವೃದ್ಧಿ ಮಾಡಿಕೊಡ್ತೀವಿ. ಅದ್ರ ಜೊತೆಗೆ
ಜಾಯಿಕಾಯಿ ಆದಂತ ಕೇರಳಶ್ರೀ ಅನ್ನೋ ವೆರೈಟಿನ ನಮ್ಮಲ್ಲಿ ಸಸಿಗಳನ್ನ ಕೊಡ್ತಿದೀವಿ. ಅದ್ರ ಜೊತೆಗೆ ಕೋಕೋ ಬೆಳೆ ಇದೆ, ಅದನ್ನ CPCRA ವಿಟ್ಲ ಅವ್ರ ಕಡೆಯಿಂದ ನಾವು ತಂದು ಸಸ್ಯ ಅಭಿವೃದ್ಧಿ ಮಾಡಿ ಸಸಿಗಳನ್ನ ಕೊಡ್ತಾ ಇದ್ದೀವಿ. ಕೋಕೋ ಬೆಳೆ ಮತ್ತೆ ಸ್ವಲ್ಪ ಮಟ್ಟಿಗೆ ಇವತ್ತು ಏಲಕ್ಕಿ ಮತ್ತೆ ಕಾಫಿ ಕೂಡ ರೈತರ ಆಸಕ್ತಿ ತೋರಿಸ್ತಿರೋದ್ರಿಂದ ಅದನ್ನು ಕೂಡ ನಾವು ಸಸ್ಯಾಭಿವೃದ್ಧಿ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಇನ್ನ ಚಿತ್ರದುರ್ಗ ಭಾಗಕ್ಕೆ ಬಂದ್ರೆ ನಮ್ದು ಹಿರಿಯೂರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ಪ್ರಮುಖವಾದ ಬೆಳೆ ಅಂತಂದ್ರೆ ತೃಣಧಾನ್ಯಗಳು, ಸಿರಿಧಾನ್ಯಗಳು. ಸೊ ಅಲ್ಲಿ ಸಾಕಷ್ಟು ಸಿರಿಧಾನ್ಯಗಳನ್ನ ಬೀಜೋತ್ಪಾದನೆ ಮಾಡಿ ರೈತರಿಗೆ ಕೊಡ್ತಾರೆ. ಅದ್ರ ಜೊತೆಗೆ ಒಣ ಬೇಸಾಯದಲ್ಲಿ ಬರುವಂತ ಹಣ್ಣಿನ ಬೆಳೆ ಆದಂತ ದಾಳಿಂಬೆ, ಸೀತಾಫಲ ಈ ರೀತಿ ಸಸಿಗಳನ್ನ ಅಲ್ಲಿ ಅಭಿವೃದ್ಧಿ ಪಡಿಸಿ ತಳಿಗಳನ್ನ ಸಸಿಗಳನ್ನ ರೈತರಿಗೆ ಒದಗಿಸುವಂತ ವ್ಯವಸ್ಥೆ ನಮ್ಮ ಹಿರಿಯೂರು ಬಬ್ಬೂರ್ ಫಾರ್ಮ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ರೈತರು ಮಾಹಿತಿನ ತಗೋಬಹುದು. ಇನ್ನು ಕಡೆಯದಾಗಿ ನಮ್ದು ಮೂಡಿಗೆರೆಯಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿ ನಾವು ಬಹಳ ಮುಖ್ಯವಾಗಿ ಸಾಂಬಾರ ಬೆಳೆಗಳಿಗೆ ಒತ್ತು ಕೊಡುವಂತದ್ದು. ಸೊ ಅಲ್ಲಿ ಏಲಕ್ಕಿ ಸಂಶೋಧನಾ ಕೇಂದ್ರ ಇದೆ ನಮ್ದು. ಸೊ ಏಲಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ಮೂಡಿಗೆರೆ 1 ಮತ್ತೆ 3 ಅಂತ ತಳಿಗಳನ್ನ ನಮ್ಮಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ರೈತರದ ತಳಿ ಆದಂತ ನೆಲ್ಯಾನಿ ಗ್ರೀನ್ ಗೋಲ್ಡ್ ಅಂತ ತಳಿನೂ ಇದೆ, ಅದನ್ನು ರೈತರಿಗೆ ಕೊಡ್ತೀವಿ. ಅದ್ರ ಜೊತೆ ಕಾಳುಮೆಣಸು, ಪ್ರಮುಖವಾಗಿ ಕಾಳುಮೆಣಸು ಸುಮಾರು 1.5 ಲಕ್ಷ ಸಸಿನ ಅಭಿವೃದ್ಧಿ ಮಾಡಿ ಪ್ರತಿ ವರ್ಷ ರೈತರಿಗೆ ಕೊಡ್ತಾರೆ. ಅಲ್ಲಿ ಕಾಳುಮೆಣಸು ಸಸಿಗಳನ್ನ ನೀವು ತಗೋಬಹುದು. ಮುಂದುವರೆದು ಕಾಫಿ ಪ್ರದೇಶ ಆಗಿರೋದ್ರಿಂದ ಕಾಫಿ ತಳಿಗಳನ್ನ ಕೂಡ ಕಾಫಿ ಸಂಶೋಧನಾ ಕೇಂದ್ರ CCRA ಬಾಳೆಹೊನ್ನೂರು ಏನಿದೆ ಅವರ ಸಹಯೋಗದಲ್ಲಿ ನಾವು ನಮ್ಮಲ್ಲಿ ಸಸ್ಯಾಭಿವೃದ್ಧಿ ಮಾಡಿ ಕಾಫಿ ತಳಿಗಳಾದಂತ ರೋಬಸ್ಟಾ ಆಗಿರ್ಬೋದು ಮತ್ತೆ ಅರಾಬಿಕಾ, 2 ತಳಿಗಳ ಕಾಫಿ ಸಸಿಗಳು ಕೂಡ ನಮ್ಮಲ್ಲಿ ಮೂಡಿಗೆರೆ ಭಾಗದಲ್ಲಿ ಕೊಡುವಂತ ಲಭ್ಯತೆ ಇದೆ. ಸೊ ಇದನ್ನ ರೈತರು ಹೆಚ್ಚಾಗಿ ಸದುಪಯೋಗ ಪಡಿಸ್ಕೊಂಡು ಉತ್ತಮವಾದ ತಾಯಿ ಗಿಡಗಳನ್ನ ತಗೊಂಡು ತೋಟಗಾರಿಕೆ ಬೆಳೆಗಳನ್ನ ಮಾಡಬೇಕಾಗಿ ನಾವು ಈ ಒಂದು ಮೇಳದಲ್ಲಿ ರೈತರ ಮಾಹಿತಿಗೋಸ್ಕರ ಇವನ್ನ ನಾವು ಇವತ್ತು ಡಿಸ್ಪ್ಲೇನ ಇಲ್ಲಿ ಮಾಡ್ಕೊಂಡಿದ್ವಿ. ಹಾಯ್, ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್. ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಕೃಷಿಯೇತರ ವಿಷಯಗಳು, ನಮ್ಮ ಕಲೆ, ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ, ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನಲ್ನಲ್ಲಿ ಜಾಯಿನ್ ಎಂಬ ಬಟನ್ ಅನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ. ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ ಅನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು. ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ, ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ. ಧನ್ಯವಾದಗಳು.